ಸೇಫ್ ಗೇಮ್ ಆಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಅತೃಪ್ತ ಶಾಸಕರ ಸಂಖ್ಯೆಯನ್ನ 23ಕ್ಕೆ ದಾಟಿಸೋದಕ್ಕೆ ಕಮಲ ಒಂದು ತಂತ್ರವನ್ನ ಹೆಣಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅತೃಪ್ತರು ಉಲ್ಟಾ ಹೊಡಿಬಹುದಾದಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಈ ತರದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಈಗ ಬಿಜೆಪಿ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅತೃಪ್ತರ ಸಂಖ್ಯೆಯನ್ನ ಹೇಗಾದ್ರೂ ಮಾಡಿ 23 ದಾಟಿಸಿದ್ರೆ ನಾವು ಸೇಫ್ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಅಂತ ಶಾಸಕರನ್ನ ತೋರಿಸುವಂತೆ ಪಟ್ಟು ಹಿಡಿಯೋದಕ್ಕೆ ನಿರ್ಧರಿಸಲಾಗಿದೆ. ಶಾಸಕರನ್ನ ತೋರಿಸದೆ ಹೋದ್ರೆ ಬಹುಮತವನ್ನ ಸಾಬೀತುಪಡಿಸಿ ಅಂತ ಒತ್ತಾಯ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತ ಸಾಬೀತುಪಡಿಸುವಂತೆ ಪಟ್ಟು ಹಿಡಿಯೋದಕ್ಕೆ ಆ ನಂತರದಲ್ಲಿ ನಿರ್ಧರಿಸಲಾಗುತ್ತೆ. ಇದೇ ವಿಚಾರವನ್ನ ಇಟ್ಕೊಂಡು ಅಧಿವೇಶನದಲ್ಲಿ ಬಿಜೆಪಿ ಆಟ ಆಡೋದಕ್ಕೆ ನಿರ್ಧರಿಸಿದೆ. ಅಲ್ಲಿಯವರೆಗೂ ಅತೃಪ್ತರ ಸಂಖ್ಯೆಯನ್ನ ಹೆಚ್ಚಿಸುವತ್ತ ಗಮನವನ್ನ ಹರಿಸುತ್ತೆ ಬಿಜೆಪಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಪ್ಪತ್ಮೂರು ಶಾಸಕರು ಹಾಗಾದ್ರೆ ಈಗ ಯಾಕಂದ್ರೆ ಗೊತ್ತಾಗ್ತಾ ಇರುವಂತ ಮಾಹಿತಿಯಂತೆ 4ರಿಂದ ಹೆಚ್ಚಂದ್ರೆ 5 ಮಂದಿ ಈಗ ಅತೃಪ್ತರಿದ್ದಾರೆ ಸದ್ಯದ ಮಟ್ಟಿಗೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಆದ್ರೆ 25 ತನಕ ಹೋಗ್ತಾ ಇದೆ ಅಂತ ಅಂದ್ರೆ ಅಥವಾ 23 ತನಕ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಅಂದ್ರೆ ಆ ಮಟ್ಟಿಗಿನ ಅತೃಪ್ತರು ಹಾಗಾದ್ರೆ ನಿಜಕ್ಕೂ ಕೂಡ ಇದಾರ ಕಾಂಗ್ರೆಸ್ ಅಥವಾ ಜೆಡಿಎಸ್ ನಲ್ಲಿ ಪಕ್ಷೇತರರು ಕೂಡ ಸೇರಿದಂತೆ. ಅದು ಹೇಗೆ ಬಿಜೆಪಿ ಪ್ಲಾನ್ ರೂಪಿಸ್ತಾ ಇದೆ, ಯಾವ ಆಧಾರದ ಮೇಲೆ ಅಥವಾ ಯಾವ ತಂತ್ರದ ಮೇಲೆ ಅತೃಪ್ತರನ್ನ ಸೆಳೆಯೋದಕ್ಕೆ ಇದೆಲ್ಲ ಪ್ಲಾನ್ ನಡೀತಾ ಇದೆ, ಈ ಥರದ್ದೆಲ್ಲವೂ ಕೂಡ ಒಂದು ಕುತೂಹಲ ಮೂಡಿಸ್ತಾ ಇರುವಂಥ ವಿಚಾರಗಳು ನೋಡ್ಬೇಕಿದೆ ಬಿಜೆಪಿನಲ್ಲಿ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಯಾಕಂತಾದ್ರೆ ಕೊನೆ ತನಕ ವಿಶ್ವಾಸ ಮತ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸಾಬೀತುಪಡಿಸುವಂಥ ಸಂದರ್ಭದಲ್ಲಿ ಆಗ ಕೆಲವರ ಮೇಲೆ ಗ್ಯಾರಂಟಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತೃಪ್ತರಿದ್ರೆ ಅವ್ರಿಗೆ ಎಳೆಯೋದಕ್ಕೆ ನಮ್ಮ ಕಡೆಗೆ ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿರ್ಧಾರದಲ್ಲಿ ಬಿಜೆಪಿ ಬಹುಶಃ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ 23 ಅಂತಂದ್ರೆ ಈಗ ಆಲ್ರೆಡಿ ಒಂದು ರಫ್ ಸ್ಕೆಚ್ ಸಹಜವಾಗಿ ಹಾಕೊಂಡಿರ್ಬೋದು, ಇಂತಿಂತವ್ರು ನಮಗೆ ಸಪೋರ್ಟ್ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ ಅಂತ. ಆ ರಫ್ ಸ್ಕೆಚ್ ನಲ್ಲಿ ಇರುವಂತ ಒಂದಷ್ಟು ಮಂದಿಯನ್ನ ಫೈನಲ್ ತನಕ ತೆಗೆದುಕೊಂಡು ಹೋಗಿ ದಡ ಮುಟ್ಸೋ ತನಕ ಕೂಡ ತೆಗೆದುಕೊಂಡು ಹೋಗಿ ಪಕ್ಷದ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಸಾಧ್ಯನಾ, ಅದೇ ಈಗಿರುವಂತ ಸವಾಲು. ಯಾಕಂತಂದ್ರೆ ಬಿಜೆಪಿಗೆ ಈಗ ಇನ್ನೊಂದು ತಲೆನೋವು ಇರ್ಬೋದು ಬಹುಶಃ. ಯಾಕಂದ್ರೆ ತಮ್ಮ ಪಕ್ಷದ ಒಂದಷ್ಟು ಶಾಸಕರೇನಾದ್ರು ಕೈ ಕೊಟ್ಬಿಟ್ರೆ, ಯಾಕಂತಂದ್ರೆ ಯಡಿಯೂರಪ್ಪನವ್ರು ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸ್ತಾ ಇದ್ವಿ ನಾವು, ಅವರು ಏನು ಒಂದು ಚೀಟಿಯಲ್ಲಿ ಒಂದಷ್ಟು ಮಂದಿಯ ಹೆಸರನ್ನ ಬರ್ತ್ಕೊಂಡಿದ್ದಂಥದ್ದು 3 ಮಂದಿ ಶಾಸಕರು. ಅದರಲ್ಲಿ ಒಬ್ಬರೊಬ್ಬ ಜೊತೆಗೆ ನಾವು ದೊಡ್ಡನಗೌಡ ಪಾಟೀಲ್ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇಲ್ಲ ನಾನೇನು ಹೋಗ್ತಾ ಇಲ್ಲ, ಪಕ್ಷ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ, ನಾನು ಈಗ ಸದ್ಯ ತಿರುಪತಿಗೆ ಬಂದಿದ್ದೀನಿ, ನನ್ನ ಮಗಳ ಮದುವೆ ಇರುವಂತ ಕಾರಣದಿಂದಾಗಿ ಓಡಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಿದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಹೀಗಾಗಿ ಚೀಟಿಯಲ್ಲಿ ಒಂದಷ್ಟು ಶಾಸಕರ ಹೆಸರನ್ನೆಲ್ಲ ಬರ್ತ್ಕೊಂಡಿದ್ದನ್ನೆಲ್ಲ ನೋಡಿದ್ರೆ ಬಹುಶಃ ಅವ್ರ ಶಾಸಕರ ಮೇಲೆ ಅವ್ರಿಗೆ ಅನುಮಾನ ಬೇರೆ ಇರುವಂತ ಕಾರಣದಿಂದಾಗಿ 23 ಶಾಸಕರನ್ನ ಸೆಳೆಯೋದಕ್ಕೆ ಹಾಗಾದ್ರೆ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, 23 ಶಾಸಕರನ್ನ ಸೆಳೆಯೋದಕ್ಕೆ ಅಥವಾ ಅತೃಪ್ತರನ್ನ ಗುರುತಿಸೋದಕ್ಕೆ ಅಂತ ಅಂದ್ರೆ ಸಹಜವಾಗಿ 5, 6 ಅನ್ನುವಂಥ ಲೆಕ್ಕವನ್ನ ನಾವು ಇಲ್ಲಿ ತನಕ ಇಟ್ಕೊಳ್ತಾ ಇದ್ವಿ. 23 ತನಕ ಹೋಗೋದಕ್ಕೆ ಸಾಧ್ಯನಾ ಕಿರಣ್? ಸದ್ಯದ ವಾಸ್ತವ ಸ್ಥಿತಿಯನ್ನ ನೋಡಿದ್ರೆ ಬಿಜೆಪಿ ಹಾಕೊಂಡಿರುವಂತ ಲೆಕ್ಕಾಚಾರದಂತೆ ಏನ್ ತಂತ್ರಗಾರಿಕೆ ಮುಖಾಂತರವಾಗಿ 23 ಜನನ ಸೆಳೆಯೋದಕ್ಕೆ ಅವಕಾಶ ಇದೆ ಅಂತೇಳಿ ಬಿಜೆಪಿಗೆ? ಮಾಲ್ತೇಶ್, 23ರ ಸಂಖ್ಯೆಯನ್ನ ಬಿಜೆಪಿ ಈಗ ಒಂದು ಟಾರ್ಗೆಟ್ ಆಗಿ ಇಟ್ಟುಕೊಂಡಿರುವುದಕ್ಕೆ ಪ್ರಮುಖವಾದಂತಹ ಕಾರಣ ಇವತ್ತು ಬಿಜೆಪಿ ಸದನದಲ್ಲಿ ಯಾರೆಲ್ಲ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಗೈರಾಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹೊಂದಿತ್ತು, ಆ ನಿರೀಕ್ಷಿತ ಪಟ್ಟಿಯಲ್ಲಿ 2 ಶಾಸಕರು ಇವತ್ತು ಕಲಾಪಕ್ಕೆ ಹಾಜರಾಗಿರುವಂಥದ್ದು. ಹೀಗಾಗಿ ಇವತ್ತು 11 ನಿರೀಕ್ಷಿತ ಗೈರಾಗುವಂತಹ ಶಾಸಕರ ಪೈಕಿ 2 ಸದನಕ್ಕೆ ಹಾಜರಾಗಿರುವಂತಹ ಕಾರಣವಾಗಿ ಬಿಜೆಪಿಗೆ ಕೊಂಚ ಕಸಿವಿಸಿ ಉಂಟಾಗಿದೆ. ಯಾಕಂದ್ರೆ ನಾವು ಯೋಚನೆ ಮಾಡಿದಂತಹ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಒಂದು ವೇಳೆ ಈ ಒಂದು ಶಾಸಕರ ಸಂಖ್ಯೆಯನ್ನೇ ಅಂದ್ರೆ ಈಗಿರುವಂತಹ ಶಾಸಕರ ಸಂಖ್ಯೆಯನ್ನು ನೆಚ್ಚಿಕೊಂಡು ಸರ್ಕಾರದ ವಿರುದ್ಧ ಏನಾದರೂ ಕಾರ್ಯತಂತ್ರವನ್ನ ಮಾಡೋದಕ್ಕೆ ಹೋದ್ರೆ ಅದು ಸದನದೊಳಗೆ ಉಲ್ಟಾ ಹೊಡೆಯುವಂತ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು ಬಿಜೆಪಿಯ ಗಮನಕ್ಕೆ ಬಂದಿರುವಂತ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅತಿ ಹೆಚ್ಚು ಸಂಖ್ಯೆಯ ಗರಿಷ್ಠ 23 ಶಾಸಕರನ್ನಾದ್ರೂ ನಾವು ಜೊತೆಯಲ್ಲಿ ಕ್ರೋಢೀಕರಿಸಿಕೊಂಡ್ರೆ ಮಾತ್ರ ನಮ್ಮ ಒಂದು ಕಾರ್ಯತಂತ್ರವನ್ನ ನಾವೊಂದು ನಂಬಿಕೆ ಇಟ್ಟು ಮುಂದುವರಿಸಬಹುದು ಅನ್ನುವಂಥದ್ದು ಬಿಜೆಪಿ ನಾಯಕರ ಈಗಿನ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಅವರಿಗೆ 23ರ ಸಂಖ್ಯೆಯನ್ನು ನೆಚ್ಚಿಕೊಂಡಿರುವಂಥದ್ದು. ಇವತ್ತು ಬೆಳಗ್ಗೆ ನಂತರದ ಒಂದು ಬೆಳವಣಿಗೆಗಳ ಪೈಕಿ ಈ ಒಂದು 23ರ ಸಂಖ್ಯೆಯನ್ನ ಈಗ ಟಾರ್ಗೆಟ್ ಆಗಿ
ಇರಿಸಿಕೊಳ್ಳೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಯಡಿಯೂರಪ್ಪನವರು ತಮ್ಮ ಶಾಸಕರ ಜೊತೆ ಸಮಾಲೋಚನೆ ಮಾಡಿದ ಬಳಿಕ, ಆಪ್ತರ ಜೊತೆ ಸಮಾಲೋಚನೆ ಮಾಡಿದ ಬಳಿಕವೂ ಕೂಡ ಈಗ ಗರಿಷ್ಠ 23ರ ಸಂಖ್ಯೆಯನ್ನು ಕ್ರೋಢೀಕರಿಸಬೇಕು ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ. ಇದಕ್ಕೂ ಕೂಡ ಒಂದು ಕಾರ್ಯತಂತ್ರವನ್ನು ಬಿಜೆಪಿ ಅನುಸರಿಸಿದೆ. ಏನಂದ್ರೆ ಸದನದಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನವೂ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತದ್ದು. ಅಂದ್ರೆ ನಿಮಗೆ ಬಹುಮತ ಇಲ್ಲ, ನಿಮ್ಮ ಶಾಸಕರ ಸಂಖ್ಯೆಯನ್ನು ತೋರಿಸಿ ಅನ್ನುವಂಥದ್ದು. ಎಲ್ಲೂ ಕೂಡ ಅವಿಶ್ವಾಸ ಅನ್ನುವಂತ ಒಂದು ಪದವನ್ನ ಬಿಜೆಪಿ ಸದನದೊಳಗೆ ಮುಂದಿನ 2-3 ದಿನಗಳ ಕಾಲ ಅಥವಾ ಮುಂದಿನ ಒಂದು ಅವಧಿಯವರೆಗೂ ಕೂಡ ಬಿಜೆಪಿ ಬಳಕೆ ಮಾಡೋದಿಲ್ಲ. ಅಲ್ಲಿ ಬಿಜೆಪಿ ಒತ್ತಡವನ್ನು ಹೇರುವಂತದ್ದು ನಿಮ್ಮ ಶಾಸಕರ ಸಂಖ್ಯೆಯನ್ನು ತೋರಿಸಿ ಅನ್ನುವಂಥದ್ದು. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತದ್ದು, ಬಜೆಟ್ ಮಂಡನೆ ಮೇಲೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರುವಂತದ್ದು. ಇವತ್ತು ರಾಜ್ಯಪಾಲರಿಗೆ ಯಾವ ರೀತಿ ಅಡ್ಡಿಪಡಿಸಿದ್ರೋ ಅದೇ ರೀತಿ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸಿಎಂಗೆ ಕೂಡ ಅದೇ ಮಾದರಿಯಲ್ಲಿ ಅಡ್ಡಿಪಡಿಸುವಂತದ್ದು. ನಿಮಗೆ ಬಹುಮತ ಇಲ್ಲ, ನಿಮ್ಮ ಶಾಸಕರ ಸಂಖ್ಯೆಯನ್ನು ತೋರಿಸಿ ಅನ್ನುವಂಥದ್ದು. ಒಂದು ವೇಳೆ ಆಗ ಶಾಸಕರ ಸಂಖ್ಯೆಯನ್ನು ತೋರಿಸುವುದಕ್ಕೆ ಸಾಧ್ಯವಾಗದಿದ್ರೆ ಒಂದಷ್ಟು ಅಂದ್ರೆ 8ರಿಂದ 10 ಜನ ಶಾಸಕರನ್ನು ಗೈರಾದ್ರೆ ಆಗ ಮತ್ತೆ ಪಟ್ಟು ಹಿಡಿಯುವಂಥದ್ದು. ನಿಮಗೆ ಬಹುಮತ ಇಲ್ಲ ಅನ್ನುವಂಥ ಒಂದು ಇವತ್ತಿನ ಒಂದು ಪ್ರತಿಪಾದನೆಯನ್ನು ಮಾಡಿತ್ತು ಬಿಜೆಪಿ. ಅದೇ ಪ್ರತಿಪಾದನೆಯನ್ನು ನಾಡ್ದು ಕೂಡ ಮಾಡುತ್ತೆ. ಈ ಅವಧಿಗಳೇನಿದೆ 2-3 ದಿನಗಳ ಅವಧಿಯಲ್ಲಿ, ಆ ಅವಧಿಯಲ್ಲಿ ಸಾಕಷ್ಟು ತನಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಜನ ಅತೃಪ್ತರನ್ನ ತನ್ನ ಕಡೆ ಸೆಳೆದುಕೊಳ್ಳುವಂಥದ್ದು. ಹೀಗಾಗಿ ಈ ಅವಧಿಯಲ್ಲಿ ಆಗುವಂತಹ ಒಂದು ಸಂಖ್ಯೆಯನ್ನು ನೆಚ್ಚಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಜಾರಿಗೊಳಿಸುವಂಥದ್ದು ಬಿಜೆಪಿ ಸದ್ಯದ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಈಗ ಗರಿಷ್ಠ ಒಂದು 23 ಶಾಸಕರಾದರೂ ನಮ್ಮ ಜೊತೆ ಇರಬೇಕು. ಆ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಕಾರ್ಯತಂತ್ರ ಏನಿದೆ ಅದನ್ನ ನಿರ್ದಿಷ್ಟವಾಗಿ ಒಂದು ಅತ್ಯಂತ ಧೈರ್ಯದಿಂದ ನಾವು ಚಲಾಯಿಸಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡು ಈ ಒಂದು ಗುರಿಯನ್ನ ಬಿಜೆಪಿ ಈಗ ಇರಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಮಾಲ್ತೇಶ್. ಓಕೆ ಕಿರಣ್, ಜಸ್ಟ್ ಹೋಲ್ಡ್ ಕಿರಣ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಪ್ರತಿನಿಧಿ ಕಿರಣ್